ಮಲ್ಲಿಗೆ ಇಡ್ಲಿ, ಮಲ್ಲಿಗೆಯಷ್ಟೇ ಸಾಫ್ಟ್ ಆಗಿರುವಂತಹ ಇಡ್ಲಿ ಇವತ್ತಿನ ರೆಸಿಪಿ. ತುಂಬ ಸಾಫ್ಟಾಗಿ ಬರ್ತದೆ ಹಾಗೂ ತುಂಬ ರುಚಿಯಾಗಿ ಬರ್ತದೆ. ಇದಕ್ಕೆ ಅವಲಕ್ಕಿ, ಸಾಗು ಎಲ್ಲ ಹಾಕಿರ್ತೇವೆ. ಹಾಗಾಗಿ ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ, ಅರೆ ಬೆಳ್ತಿಗೆ ಅಕ್ಕಿ 3 ಗ್ಲಾಸ್ನಷ್ಟು ಹಾಕಿದ್ದೇನೆ. ಸೇಮ್ ಕಪ್ ಯೂಸ್ ಮಾಡ್ತೇನೆ ನಾನು ಇದಕ್ಕೆಲ್ಲ ಅಳತೆಗೆ ಸಹ. 1 ಗ್ಲಾಸ್ನಷ್ಟು ಉದ್ದಿನಬೇಳೆ, ಅರ್ಧ ಗ್ಲಾಸಿನಷ್ಟು ದಪ್ಪ ಅವಲಕ್ಕಿ, 1/4 ಗ್ಲಾಸ್ನಷ್ಟು ಸಾಗು. ಸಣ್ಣ ದೊಡ್ಡದು ಯಾವ ಸಾಗು ಸಹ ಉಪಯೋಗಿಸ್ಕೊಳ್ಬೋದು. ಇದನ್ನು ನೋಡಿ 3-4 ಸಲ ಚೆನ್ನಾಗಿ ತೊಳೆದು ಒಂದು 5 ಗಂಟೆ ನೆನೆ ಹಾಕಿದ್ದೇನೆ. ಚೆನ್ನಾಗಿ ನೆಂದಿದೆ ನೋಡಿ. ಈಗ ಸಾಗು, ಅವಲಕ್ಕಿ ಎಲ್ಲ ದಪ್ಪ ಅವಲಕ್ಕಿ ಹಾಕಿದ್ದೇನೆ. ತೆಳು ಅವಲಕ್ಕಿ ಹಾಕುವ ಹಾಗಿದ್ದರೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಕ್ಬೋದು. ಮೊದಲಿಗೆ ಮಿಕ್ಸಿ ಜಾರಿಗೆ ನೆನೆದ ಉದ್ದಿನಬೇಳೆ, ಸಾಗು, ಅವಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ತುಂಬ ನುಣ್ಣಗಾಗಬೇಕಿದು. ಮುಳುಗುವಷ್ಟು ನೀರು ಹಾಕುವ ಮೊದಲು, ನಂತರ ಸ್ವಲ್ಪ ಬೇಕಿದ್ದರೆ ನೋಡಿ ಹಾಕಿದರೆ ಆಯಿತು. ಇದು ತುಂಬ ನೀರಾಗಿರಬಾರ್ದು, ಸ್ವಲ್ಪ ದಪ್ಪವೇ ಅರಿಬೇಕಾಗ್ತದೆ ಇದನ್ನು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ನುಣ್ಣಗೆ ರುಬ್ಬಿ ಆಯ್ತು ಇದನ್ನು. ಈಗ ನಾನೊಂದು ಅಗಲ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಉದ್ದಿನಬೇಳೆಯನ್ನೆಲ್ಲ ನಾನು ಒಂದೇ ಸಲ ರುಬ್ಬಿದ್ದೇನೆ. ಅಕ್ಕಿಯನ್ನು ಮಾತ್ರ 2 ಸಲ ರುಬ್ತೇನೆ. ಹಾಗಾಗಿ ಒಂದೇ ಸಲ ಉಪ್ಪು ಹಾಕಿದ್ದೇನೆ ನಾನು ಇದಕ್ಕೀಗ. ಮುಳುಗುವಷ್ಟು ನೀರು ಹಾಕುವ. ಇದು ರವೆಯಷ್ಟು ರುಬ್ಬಿದರೆ ಸಾಕು. ಇದನ್ನು ಬಾಂಬೆ ರವೆ ಇದೆ ನೋಡಿ, ಆ ರೀತಿ ಒಂದು ಸಲ ರುಬ್ಬಿ ಆಯಿತು. ಈಗ 2ನೇ ಸಲ ಸಹ ರುಬ್ಬಿ ಹಾಕಿದ್ದೇನೆ. ಸ್ವಲ್ಪ ದಪ್ಪವೇ ಇದೆ ನೋಡಿ. ಈಗ ನೋಡಿ ನಾವು ನೀರು ಹಾಕ್ಕೊಳ್ಬೋದು. ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ನಾನಿಲ್ಲಿ ನೀರು ಹಾಕಿದ್ದೇನೆ. ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ನೋಡುವ. 2 ಚಮಚದಷ್ಟು ನಾನು ಸಕ್ಕರೆ ಹಾಕ್ತೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಉದುಗು ಚೆನ್ನಾಗಿ ಬರ್ತದೆ ಅಂತ, ಫರ್ಮೆಂಟ್ ಆಗ್ತದೆ ಅಂತ ಹೇಳಿ ಸಕ್ಕರೆ ಸ್ವಲ್ಪ ಹಾಕ್ತೇನೆ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಬಡಿಬೇಕಿದನ್ನು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ದೋಸೆ ಹಿಟ್ಟು ಉಬ್ಬಿ ಬರ್ತದೆ ಮರುದಿನ. ಇವಾಗ ತುಂಬ ನೀರಾಗಿ ಕಾಣ್ತದೆ ನಿಮಗೆ ನೋಡುವಾಗ. ಬೆಳಿಗ್ಗೆ ಅಷ್ಟೇ ದಪ್ಪಾಗಿ ಇಡ್ಲಿ ಹಾಕಲಿಕ್ಕೆ ಸರಿಯಾಗಿರ್ತದೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು. ಈಗ ಇದನ್ನು ರಾತ್ರಿ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ, ಬೆಳಗ್ಗೆ ತೆಗೆದು ನೋಡುವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ. ಇದನ್ನೀಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸಲ ನೋಡಿ, ತೋರಿಸ್ತಾ ಇದ್ದೇನೆ ನಿಮಗೆ ಎಷ್ಟು ದಪ್ಪಾಗಿದೆ ಅಂತ. ನೋಡಿ, ಇದು ಇಡ್ಲಿ ಹಾಕಲಿಕ್ಕೆ ಇಷ್ಟೇ ದಪ್ಪ ಬ್ಯಾಟರ್ ಬೇಕು. ಇವಾಗ ನಾನು ಎಲ್ಲ ಸಣ್ಣ ಸಣ್ಣ ಲೋಟಕ್ಕೆ ಎಣ್ಣೆ ಹಚ್ಚಿದ್ದೇನೆ ನೋಡಿ. ಚೆನ್ನಾಗಿ ಎಣ್ಣೆ ಹಚ್ಚಬೇಕು, ಇಲ್ಲಾಂದರೆ ಅದು ತೆಗಿಲಿಕ್ಕೆ ಬರುವುದಿಲ್ಲ ಇಡ್ಲಿ. ಮತ್ತು ಚಮಚದ ಸೈಡೆಲ್ಲ ಹಾಕಿ ತೆಗಿಬೇಕಾಗ್ತದೆ. 3/4 ಲೋಟದಷ್ಟು ಹಿಟ್ಟು ಹಾಕಿದರೆ, ಇಡ್ಲಿ ಹಿಟ್ಟು ಹಾಕಿದರೆ ಸಾಕಾಗ್ತದೆ. ಉಬ್ಬಿ ಬರುವಾಗ ಲೋಟ ತುಂಬ ಆಗ್ತದೆ ಅದು. ಇದರಲ್ಲಿ ಸಣ್ಣ ಸೈಜ್ ಮತ್ತು ಸ್ವಲ್ಪ ದೊಡ್ಡ ಸೈಜ್ನ ಲೋಟ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಸೈಜ್ ಇದ್ದದಕ್ಕೆ ಸ್ವಲ್ಪ ಅರ್ಧದಷ್ಟು ಹಾಕಿದ್ದೇನೆ. ಇದು ನೋಡಿ, 3/4 ಹಾಕಿದರೆ ಆಯಿತು. ಈಗ ಎಲ್ಲ ಲೋಟಕ್ಕೂ ನಾನು ಹಾಕಿ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಇದನ್ನೀಗ ಹಬೆಯ ಪಾತ್ರೆಗೆ ನಾನು ಇಡ್ತೇನೆ. ನೀರು ಚೆನ್ನಾಗಿ ಬಿಸಿಯಾಗಿದೆ ಅಡಿಯಲ್ಲಿ ಹಬೆಯದ್ದು. ಒಂದು 25 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಮೊದಲೊಂದು 1/4 ಗಂಟೆಯಷ್ಟು ಹೈ ಫ್ಲೇಮಲ್ಲಿ ಜೋರು ಉರಿಯಲ್ಲಿ ಬೇಯಿಸಬೇಕು. ನಂತರ ಒಂದು 10 ನಿಮಿಷ ಮೆಲ್ಲ ಉರಿಯಲ್ಲಿ ಬೇಯಿಸಿದರೆ ಆಗ್ತದೆ, ಅಂದರೆ ಮೀಡಿಯಮ್ ಹೀಟಲ್ಲಿ. ಈಗ ನೋಡಿ, ಇಡ್ಲಿ ರೆಡಿ ಆಯಿತು. ಇದನ್ನು ನಾನೀಗ ಒದ್ದೆ ಬಟ್ಟೆಯ ಮೇಲೆ ಇಟ್ಟಿದ್ದೇನೆ ನೋಡಿ. ಈಗ ಅದೇ ಬಟ್ಟೆಯನ್ನು ಇದರ ಮೇಲೆ ಈ ರೀತಿ ಕವರ್ ಮಾಡುವ. ಸ್ವಲ್ಪ ತಣ್ಣಗಾಗಬೇಕು ಇಡ್ಲಿ ತೆಗಿಬೇಕಾದ್ರೆ, ಅದಕ್ಕೋಸ್ಕರ ಈ ರೀತಿ ಹಾಕೋದು. ತಣ್ಣಗಾದರೆ ತೆಗಿಲಿಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಇಡ್ಲಿಯ ಸೈಡೆಲ್ಲ ಶೇಪ್ಸ್ ಚೆನ್ನಾಗಿರೋದಿಲ್ಲ. ಈ ರೀತಿ ತಣ್ಣಗಾದ ಮೇಲೆ ಈ ರೀತಿ ಕೈಯಲ್ಲಿ ತಟ್ಟಿದರೆ ಬರ್ತದೆ ನೋಡಿ. ಚೆನ್ನಾಗಿ ಬಂತು ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.